ಇನ್ನು ಜಮ್ಮು ಕಾಶ್ಮೀರದ ಉರಿಯಲ್ಲಿ ಪಾಕ್ನಿಂದ ಫೈರಿಂಗ್. ಪಾಕಿಸ್ತಾನ ನಡೆಸಿದಂತ ಗುಂಡಿನ ದಾಳಿಯಲ್ಲಿ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಪಾಕ್ ಫೈರಿಂಗ್ನಲ್ಲಿ ಭಾರತ ಮೂಲದ ಮಹಿಳೆ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನ ನಾಗರಿಕರ ಮೇಲೆ ಗುಂಡಿನ ದಾಳಿಯನ್ನ ಮುಂದುವರಿಸ್ತಾ ಇದೆ, ಮತ್ತಷ್ಟು ಟ್ರಿಗರ್ ಮಾಡ್ತಾ ಇದೆ, ಎಸ್ಕಲೇಟ್ ಮಾಡ್ತಾ ಇದೆ. ಇದರ ಎಫೆಕ್ಟ್ ಏನಿದೆ ಅದನ್ನ ಬೆಲೆಯನ್ನ ತೆರಬೇಕಾಗುತ್ತೆ ಪಾಕಿಸ್ತಾನ. ಜಮ್ಮು ಕಾಶ್ಮೀರದ ಉರಿಯಲ್ಲಿ ಪಾಕ್ನಿಂದ ಫೈರಿಂಗ್, ಭಾರತ ಮೂಲದ ಮಹಿಳೆ ಬಲಿಯಾಗಿದ್ದಾರೆ. ಗಾಯಾಳುಗಳನ್ನ ಬಾರಾಮುಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪಾಕಿಸ್ತಾನ ಎಷ್ಟು ಇಂಥ ಟ್ರಿಗರ್ ಮಾಡುತ್ತೋ ಅದರ 10ರಷ್ಟು ಬೆಲೆಯನ್ನ ಖಂಡಿತ ತೆರಬೇಕಾಗುತ್ತೆ. ಯಾಕಂದ್ರೆ ಭಾರತ ಅಂತ ಒಂದು ಹೆಜ್ಜೆಯನ್ನ ಇಟ್ಟಿದೆ. ನಿನ್ನೆ ರಾತ್ರಿಯಿಂದ ನಾವು ಉರಿ ಸೆಕ್ಟರ್ನಲ್ಲಿ ಆದಂತಹ ದಾಳಿಯ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ವಿ. ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತಹ ಮಾಹಿತಿಯ ಪ್ರಕಾರ ಈಗ ಭಾರತ ಮೂಲದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಪಾಕ್ ಫೈರಿಂಗ್ ನಲ್ಲಿ ಸದ್ಯಕ್ಕೆ ಭಾರತ ಮೂಲದ ಮಹಿಳೆ ಬಾರಾಮುಲ್ಲಾ ಆಸ್ಪತ್ರೆಗೆ ಸದ್ಯಕ್ಕೆ ಯಾರ್ಯಾರು ಗಾಯಗೊಂಡಿದ್ದಾರೆ ಅವರನ್ನ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದ್ರೆ ಒಬ್ರು ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಉರಿ ಸೆಕ್ಟರ್ನಲ್ಲಿ ನಿನ್ನೆ ದಾಳಿಯಾಗಿತ್ತು. ನಿನ್ನೆ ರಾತ್ರಿ ಸಂದರ್ಭದಲ್ಲಿ ಈ ದೃಶ್ಯವನ್ನು ನೀವೇ ನೋಡ್ತಾ ಇದ್ದೀರಾ.